ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೆನಡಾದಲ್ಲಿ ನಡೆದಿದ್ದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯನ್ನು ತಾನೇ ಮಾಡಿದ್ದು ಅಂತ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಈಗ ಒಪ್ಕೊಂಡಿದ್ದಾನೆ. ಆ ಕಡೆ ಚಂಡೀಗಢ್ನಲ್ಲಿ ಉಗ್ರರು ಹಾಕಿದ್ದ ಸ್ಫೋಟಕ ಪ್ಲಾನ್ ಅನ್ನ ಪೊಲೀಸರು ಫ್ಲಾಪ್ ಮಾಡಿದ್ದಾರೆ. ಅತ್ತ ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರನ್ನ ಮೀಟ್ ಆಗಿದ್ದಾರೆ. ಇನ್ನೊಂದು ಕಡೆ ಕಾಶ್ಮೀರಿ ಪಂಡಿತರ ಹತ್ಯೆಯ ದಶಕಗಳ ಹಳೆಯ ಕೇಸನ್ನ ರೀಓಪನ್ ಮಾಡಿ ಕಾಶ್ಮೀರದಾದ್ಯಂತ ಬ್ಯಾಕ್ ಟು ಬ್ಯಾಕ್ ರೇಡ್ಗಳನ್ನು ನಡೆಸಲಾಗ್ತಾ ಇದೆ. ಏನು ಆಹಾರದ ವಿಚಾರಕ್ಕೆ ಬಂದ್ರೆ ಸಕ್ಕರೆ ಬಳಿಕ ಈರುಳ್ಳಿ ಕೂಡ ಖಾರ ಆಗ್ತಾ ಇದೆ, ಕಣ್ಣಲ್ಲಿ ನೀರು ತರಿಸೋಕೆ ಶುರುವಾಗಿದೆ. ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ. ಮತ್ತೊಂದ್ ಕಡೆ ಎಲ್ಲವನ್ನ ಕ್ವಿಕ್ ಆಗಿ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಏನು ಚಂಡೀಗಢ್ನಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಟಿಫಿನ್ ಬಾಕ್ಸ್ ನಲ್ಲಿ ಸ್ಫೋಟಕ ಇಟ್ಟು ವಿಧ್ವಂಸ ನಡೆಸೋಕೆ ಪ್ಲಾನ್ ಮಾಡಿದ್ದ 3 ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸೆಕ್ಷನ್ 43ನ ಇಂಟರ್ಸ್ಟೇಟ್ ಬಸ್ ಟರ್ಮಿನಸ್ ಬಳಿ ಇವ್ರನ್ನ ಹಿಡಿಯಲಾಗಿದೆ. ಖಲಿಸ್ತಾನಿ ಉಗ್ರ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ನೊಂದಿಗೆ ಲಿಂಕ್ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಸ್ವಲ್ಪ ಲೇಟ್ ಆಗಿದ್ರು ಕೂಡ ಇಲ್ಲಿ ದೊಡ್ಡ ಸ್ಫೋಟ ಉಂಟಾಗಿ ಜನರ ಪ್ರಾಣಹಾನಿ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅಪಾಯಕಾರಿ ಸ್ಕೆಚ್ ಹಾಕಿದ್ರು. ಆದರೆ ಕೇಂದ್ರೀಯ ಏಜೆನ್ಸಿಗಳೊಂದಿಗೆ ಸೇರಿ ಈ ಆಪರೇಷನ್ ಮಾಡಿದೀವಿ ಅಂತ ಚಂಡೀಗಢ ಡಿಜಿಪಿ ಡಾಕ್ಟರ್ ಸಾಗರ್ ಪ್ರೀತ್ ಹೂಡಾ ಹೇಳಿದ್ದಾರೆ. ಬಂಧಿತರನ್ನ ತರನ್ ಜಿಲ್ಲೆಯ 19 ವರ್ಷದ ಲವ್ ಪ್ರೀತ್ ಸಿಂಗ್, 21 ವರ್ಷದ ಜಶನ್ ಪ್ರೀತ್ ಸಿಂಗ್ ಮತ್ತು ಅಮೃತ್ಸರದ 19 ವರ್ಷದ ಪ್ರಭು ಪ್ರೀತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಇವರ ಹತ್ರ ಟಿಫಿನ್ ಬಾಕ್ಸ್ ಒಳಗಡೆ ಇಡಲಾಗಿದ್ದ 5 kg ಜಿಲಿಟಿನ್, ದೊಡ್ಡ ಮಟ್ಟದ ಸ್ಫೋಟಕ ಸಾಮಗ್ರಿ ಹಾಗೂ ದೊಡ್ಡ ಮಟ್ಟದ ಸ್ಫೋಟ ನಡೆಸೋಕೆ ಬೇಕಾದ ಡಿಟೋನೇಟರ್, ಪವರ್ ಸೋರ್ಸ್, ರಿಮೋಟ್ ಸಿಸ್ಟಮ್ ಜೊತೆಗೆ ಒಂದು ಬಂದೂಕು, ಮ್ಯಾಗಝಿನ್ ಮತ್ತು 5 ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇವರು ವಿದೇಶದಲ್ಲಿರೋ ಬಬ್ಬರ್ ಖಾಲ್ಸಾ ಹ್ಯಾಂಡ್ಲರ್ ಸತ್ನಾಮ್ ಅಲಿಯಾಸ್ ಸತ್ತಾ ನೌಶೇರ್ ಅನ್ನೋ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ರು. ಆತನ ಡೈರೆಕ್ಷನ್ ಪ್ರಕಾರ ಚಂಡೀಗಢ್ನಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಮೀಟ್ ಆಗಿದ್ದಾರೆ. ಈ ವೇಳೆ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಹಾಗೂ ಜಾಗತಿಕ ಬೆಳವಣಿಗೆಗಳ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ. ಅಜಿತ್ ದೋವಲ್ ಚೈನಾದಲ್ಲಿ ಅಲ್ಲಿ ಪ್ರಮುಖರನ್ನ ಮೀಟ್ ಆಗೋ ಟೈಮ್ನಲ್ಲಿ ಜೈಶಂಕರ್ ರಷ್ಯಾದಲ್ಲಿ ಪುಟಿನ್ರನ್ನ ಮೀಟ್ ಆಗಿರೋದು. ಈ ಭೇಟಿ ವೇಳೆ ಮಾತನಾಡಿದ ಪುಟಿನ್, 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಹೆಚ್ಚಾಗಿದೆ. 2021-22ರಲ್ಲಿ ಬರೀ $13 ಬಿಲಿಯನ್ ಇದ್ದ ವ್ಯಾಪಾರ ಇವಾಗ $68 ಬಿಲಿಯನ್ ದಾಟಿದೆ. ಹಾಗೆ ಭಾರತಕ್ಕೆ ರಸಗೊಬ್ಬರ ಪೂರೈಕೆಯನ್ನ ಇನ್ನಷ್ಟು ಹೆಚ್ಚಿಸ್ತೀವಿ ಅಂತ ಪುಟಿನ್ ಹೇಳಿದ್ದಾರೆ. ಇವಾಗ ಸ್ನೇಹಿತರೆ 65 ಲಕ್ಷ ಟನ್ ರಸಗೊಬ್ಬರವನ್ನ ರಷ್ಯಾ ಭಾರತಕ್ಕೆ ಪೂರೈಕೆ ಮಾಡ್ತಾ ಇದೆ. ಭಾರತದ ಅತಿದೊಡ್ಡ ರಸಗೊಬ್ಬರ ಸಪ್ಲೈಯರ್ ಆಗಿ ರಷ್ಯಾ ಈಗ ಹೊರಹೊಮ್ಮಿದೆ. ನೆಕ್ಸ್ಟ್ ಜೈಶಂಕರ್ ಕೂಡ ಮಾತನಾಡಿದ್ರು. ಭಾರತ ಮತ್ತು ರಷ್ಯಾ ನಡುವಿನ ಆರ್ಥಿಕ ಸಹಕಾರ ತುಂಬಾ ಇಂಪ್ರೂವ್ ಆಗಿದೆ. ವ್ಯಾಪಾರ, ಇಂಧನ, ರಸಗೊಬ್ಬರ, ಪರಮಾಣು ಸೇರಿ ಹಲವು ವಲಯಗಳಲ್ಲಿ ನಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ PM ಮೋದಿ ಕಳಿಸಿದ್ದ ವೈಯಕ್ತಿಕ ಸಂದೇಶವನ್ನ ಪುಟಿನ್ಗೆ ನೀಡಿದ್ರು. ಜೊತೆಗೆ ಭಾರತದಲ್ಲಿ ನಡೆಯಲಿರೋ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಿ ಅಂತ ಪುಟಿನ್ಗೆ PM ಮೋದಿ ಆಹ್ವಾನ ಕೊಟ್ರು. ಅದರ ಇನ್ವಿಟೇಷನ್ ಅನ್ನ ಕೂಡ ಜೈಶಂಕರ್ ಪುಟಿನ್ಗೆ ಕೊಟ್ರು. ಅಂದಹಾಗೆ ರಷ್ಯಾದ ಉಪ ಪ್ರಧಾನಿ ಡೆನಿಸ್ ಮಂಟುರೋವ್ ಆಹ್ವಾನದ ಮೇರೆಗೆ ಜೈಶಂಕರ್ ಮಾಸ್ಕೋಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗ್ತಿದ್ದ ಹಾಗೆ ಮಂಟುರೋವ್ ಜೊತೆ ಸೇರಿ 27ನೇ ಭಾರತ ರಷ್ಯಾ ಇಂಟರ್ ಗವರ್ಮೆಂಟಲ್ ಕಮಿಷನ್ ಮೀಟಿಂಗ್ನಲ್ಲಿ ಪಾಲ್ಗೊಂಡ್ರು. ಹಾಗೆ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವ್ರನ್ನ ಕೂಡ ಭೇಟಿಯಾಗಿ ಜಾಗತಿಕ ಹಾಗೂ ಪ್ರಾದೇಶಿಕ ವಿಚಾರಗಳ ಬಗ್ಗೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ 1998ರಲ್ಲಿ ನಡೆದಿದ್ದ ಕಾಶ್ಮೀರಿ ಪಂಡಿತರ ಹತ್ಯೆ ಕೇಸ್ ರೀಓಪನ್ ಆಗಿದೆ. 1998ರ ಜನವರಿ 25ನೇ ತಾರೀಕು ಗಂದರ್ಬಾಲ್ ಜಿಲ್ಲೆಯ ವಂದಾಮ ಗ್ರಾಮದಲ್ಲಿ 23 ಕಾಶ್ಮೀರಿ ಪಂಡಿತರನ್ನ ಮುಗಿಸಲಾಗಿತ್ತು. ಈ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿ ಲಷ್ಕರ್ ಉಗ್ರರು ಕೃತ್ಯ ಎಸಗಿದ್ದಾರೆ ಅಂತ ಹೇಳಿದರು. 2000ನೇ ಇಸವಿಯಲ್ಲಿ ಈ ಹತ್ಯೆಯ ಪ್ರಮುಖ ಆರೋಪಿ ಅಬ್ದುಲ್ ಹಮೀದ್ ಗಡಾ ಸೇರಿ 3 ಉಗ್ರಗಾಮಿಗಳನ್ನ ಹೊಡೆದುರುಳಿಸಲಾಗಿತ್ತು. ಸೇನೆ ಹೊಡೆದು ಹಾಕಿತ್ತು. ಆದರೆ ಉಳಿದ ಉಗ್ರರ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರ ಸಿಗದ ಕಾರಣ ಈ ಕೇಸ್ನ ಹಾಗೆ ಬಿಡಲಾಗಿತ್ತು. ಆದ್ರೀಗ 28 ವರ್ಷಗಳ ಬಳಿಕ ಈ ಕೇಸ್ನ ತನಿಖೆಯನ್ನ ಜಮ್ಮು ಕಾಶ್ಮೀರದ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೈಗೆತ್ತಿಕೊಂಡಿದೆ. ಆಗಿನ ದಾಳಿಕೋರ ಉಗ್ರರು ಹಾಗೂ ಅವರಿಗೆ ಸಪೋರ್ಟ್ ಮಾಡಿದವರನ್ನ ಪತ್ತೆ ಹಚ್ಚೋಕೆ ಕಾಶ್ಮೀರ ಕಣಿವೆಯ ಹಲವು ಕಡೆ ಭಾರಿ ರೇಡ್ ಮಾಡಲಾಗ್ತಿದೆ. ಕೇವಲ ಇದೊಂದೇ ಅಲ್ಲದೆ 1989ರಲ್ಲಿ ನಡೆದಿದ್ದ ಪ್ರಮುಖ ಕಾಶ್ಮೀರಿ ಪಂಡಿತ್ ನಾಯಕ ಟಿಕಾ ಲಾಲ್ ಟಪ್ಲು ಹಾಗೂ ಜಡ್ಜ್ ನೀಲಕಾಂತ್ ಗಂಜು ಹತ್ಯೆ ಕೇಸ್ನ ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಹಳೆ ಲೆಕ್ಕ ಎಲ್ಲ ಚುಕ್ತಾ ಮಾಡ್ತಿದ್ದಾರೆ. ಈಗ 80-90ರ ದಶಕದಲ್ಲಿ ಕಾಶ್ಮೀರದಲ್ಲಿ ನಡೆದಿದ್ದ ಎಲ್ಲ ಇಂತಹ ಕಾಶ್ಮೀರಿ ಪಂಡಿತರ ಟಾರ್ಗೆಟೆಡ್ ಹಿಂಸಾಚಾರ ಅವ್ರ ಮೇಲೇನು ಮಾಡಲಾಗಿತ್ತು. ಅದರ ಹಿಂದಿರೋ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋಕೆ
ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಗ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ತಗೊಳ್ತಾ ಇದೆ. ಆ ಮೂಲಕ ಹಳೆ ಪ್ರಕರಣ ಅಂತ ಹೇಳಿ ಅದು ಅನ್ಪನಿಷ್ಡ್ ಆಗಿ ಮುಗಿದು ಹೋಗಬಾರ್ದು, ತಪ್ಪು ಮಾಡಿದವರಿಗೆ ಶಿಕ್ಷೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಬಾರ್ದು ಅನ್ನೋ ನೀತಿಯನ್ನು ಅಲ್ಲಿನ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅಂದರೆ ಅದು ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಲೆಫ್ಟಿನೆಂಟ್ ಗವರ್ನರ್ ಅಧೀನದಲ್ಲಿ ಕೆಲಸ ಮಾಡುತ್ತೆ, ಅವರೀಗ ಆಕ್ಷನ್ ತಗೊಳ್ತಾ ಇದ್ದಾರೆ. ಏನು ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರು ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಈ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಇದು ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಬಂದು ತಲುಪಿಸ್ತಾರೆ. ಊಟ, ಟ್ರಾವೆಲ್, ಟಿಕೆಟ್ಗಳು, ಅಲ್ಲೆಲ್ಲ ವಸತಿ, 3 ಸ್ಟಾರ್ ಹೋಟೆಲ್ ಸ್ಟೇ ಎಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಸಿವ್ ಒಳಗೊಂಡಿದೆ. ಅದು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಫ್ಯಾಮಿಲಿ ಸಮೇತನಾದರೂ ಹೋಗ್ಬೋದು, ಒಬ್ಬೊಬ್ಬರಾದರೂ ಕೂಡ ನೀವು ಹೋಗ್ಬೋದು, ಯಾಕಂದರೆ ಗ್ರೂಪ್ನಲ್ಲಿ ಇವ್ರು ಕರ್ಕೊಂಡ್ಬಂದ್ಬಿಡ್ತಾರೆ. ಏನೋ ತಮಿಳುನಾಡಿನಲ್ಲಿ ಮಹಿಳೆಯರಿಗೆ ಸಿಎಂ ವಿಜಯ್ ಅನ್ನಪೂರ್ಣಿ ಸೂಪರ್ 6 ಹೆಸರಲ್ಲಿ ಬಂಪರ್ ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ. ವರ್ಷಕ್ಕೆ 3 ಗ್ಯಾಸ್ ಸಿಲಿಂಡರ್ ಫ್ರೀ ಅಂತ ಹೇಳಿದ್ದಾರೆ. ಆದರೆ ಸಿಲಿಂಡರ್ನ ಹಣ ನೇರವಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಈ ಯೋಜನೆ ಮುಂದಿನ ಜನವರಿಯ ಪೊಂಗಲ್ ಹಬ್ಬದಿಂದ ಜಾರಿಗೆ ಬರುತ್ತೆ. ಇದರ ಜೊತೆಗೆ ಮಹಿಳೆಯರಿಗಾಗಿ ಫ್ರೀ ಬಸ್ ಪ್ರಯಾಣವನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ಈ ಯೋಜನೆ ಜಾರಿಗೆ ಬರ್ತಾ ಇದೆ. ಎಕ್ಸ್ಪ್ರೆಸ್, ಡೀಲಕ್ಸ್ ಹಾಗೂ ಸಾಮಾನ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಹಾಗೂ ಮಂಗಳಮುಖಿಯರು ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅನ್ನ ಪಡಿಬಹುದು. ಇನ್ನೊಂದ್ ಕಡೆ ತಮಿಳುನಾಡಿನ ಚೆನ್ನೈ ಬಳಿಯ ಪರಂದೂರ್ನಲ್ಲಿ ನಿರ್ಮಾಣ ಆಗಬೇಕಾಗಿದ್ದ 2ನೇ ಏರ್ಪೋರ್ಟ್ ಪ್ರಾಜೆಕ್ಟ್ ಅನ್ನ ವಿಜಯ್ ರದ್ದು ಮಾಡಿದ್ದಾರೆ. 27,000 ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಯೋಜನೆಗೆ 20 ಹಳ್ಳಿಗಳ 5,369 ಎಕರೆ ಜಾಗ ಬೇಕಿತ್ತು. ಇದರಲ್ಲಿ 47% ಫಲವತ್ತಾದ ಕೃಷಿ ಭೂಮಿ ಹಾಗೂ 25% ಕೆರೆ ಕಾಲುವೆಗಳಂತಹ ಜಲಮೂಲಗಳಿದ್ವು. ಹೀಗಾಗಿ ರೈತರು ಕೂಡ ಈ ಏರ್ಪೋರ್ಟ್ ಅನ್ನ ವಿರೋಧಿಸಿದ್ರು. ಅದರ ಬೆನ್ನಲ್ಲೇ ವಿಜಯ್ ಈ ನಿರ್ಧಾರ ಮಾಡಿದ್ದಾರೆ. ಇದರ ಬದಲು ಕೃಷಿ ಭೂಮಿಗೆ ಹೆಚ್ಚು ಹಾನಿ ಆಗದೇ ಇರೋ ರೀತಿಯಲ್ಲಿ ಬೇರೆ ಜಾಗವನ್ನು ಹುಡುಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದರೆ ಸದನದಲ್ಲಿ ಈ ಯೋಜನೆ ರದ್ದತಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ವಿಪಕ್ಷ ಡಿಎಂಕೆನವರು ಗದ್ದಲ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದಿಪ್ಕೆ ದೇಶದ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರಿಗೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಪತ್ರ ಬರೆದಿದ್ದಾರೆ. ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ಕೂಡ ಇನ್ನೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯೋಕೆ ನೀರಿಲ್ಲ, ಸರಿಯಾದ ಕ್ಲಾಸ್ ರೂಮ್ ಇಲ್ಲ, ಕೂರೋಕೆ ಬೆಂಚ್ ಇಲ್ಲ, ಮಕ್ಕಳನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸ್ಕೊಳ್ತಾ ಇದ್ದೀರಿ ಅಂತ ಟೀಕೆ ಮಾಡಿದ್ದಾರೆ. ಸರಿ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದಿಲ್ಲಿಯಲ್ಲಿರೋ ಕೇಂದ್ರ ಸಚಿವರ ಅಧಿಕೃತ ಬಂಗಲೆಗಳ ರಿಪೇರಿಗೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 92 ಕೋಟಿ ರೂಪಾಯಿ ಖರ್ಚು ಮಾಡಿರೋ ವಿಚಾರ RTI ಮೂಲಕ ಬಯಲಾಗಿದೆ. 92 crore rupees. 2024ರಲ್ಲಿ ಇದು ಕೇವಲ 27 ಕೋಟಿ ರೂಪಾಯಿ ಇತ್ತು, ಆದ್ರೀಗ ಬರೋಬ್ಬರಿ 3 ಪಟ್ಟು ಹೆಚ್ಚಾಗಿದೆ. ಸದ್ಯ ಕೇಂದ್ರ ಸಂಪುಟದಲ್ಲಿ 70ರಿಂದ 72 ಸಚಿವರಿದ್ದು, ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬರ ಬಂಗಲೆ ರಿಪೇರಿಗೆ 1.2 ಕೋಟಿ ರೂಪಾಯಿ ಖರ್ಚು ಮಾಡಿದಂತಾಗಿದೆ. ಇದಕ್ಕೂ ಕಾಕ್ರೋಚ್ ಪಾರ್ಟಿ ತೀವ್ರ ಆಕ್ರೋಶ ಹೊರಹಾಕಿದೆ. ಸಚಿವರ ಐಷಾರಾಮಿ ಬಂಗಲೆಗಳನ್ನ ಸರಿಪಡಿಸೋದನ್ನ ನಿಲ್ಲಿಸಿ ಮೊದಲು ಸರ್ಕಾರಿ ಶಾಲೆಗಳನ್ನ ಸರಿಪಡಿಸಿ ಅಂತ ಕೇಳಿದೆ. ಮತ್ತೊಂದು ಕಡೆ ಇತ್ತೀಚೆಗೆ ದಿಲ್ಲಿಯಲ್ಲಿ ನಡೆದ ನೀಟ್ ಪ್ರತಿಭಟನೆ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಜಾಸ್ತಿನೇ ಬಲ ಪ್ರಯೋಗ ಮಾಡಿದ್ದಾರೆ ಅತಿಯಾಗಿ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಆರೋಪ ಮಾಡಿದೆ. ಈಗ ಪೊಲೀಸರು ಪೆಲೆಟ್, ಟಿಯರ್ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ಶಾಕ್ ಡಿವೈಸ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಅಮ್ನೆಸ್ಟಿ ತನ್ನ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ಇದೊಂದು ಇಂಟರ್ನ್ಯಾಷನಲ್ NGO. ಖಲಿಸ್ತಾನಿ ಪ್ರತ್ಯೇಕತಾವಾದಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಾಗಿ 3 ವರ್ಷ ಕಳೆದಿದೆ. ಇದರಿಂದ ಕೆನಡಾ ಭಾರತ ಸಂಬಂಧ ಹಾಗೂ ಇದಕ್ಕೆ ಸಿಮಿಲರ್ ಆಗಿರೋ ಪ್ರಕರಣಗಳಿಂದಾಗಿ ಅಮೆರಿಕ ಭಾರತ ಸಂಬಂಧ ಇಲ್ಲೆಲ್ಲ ಸ್ವಲ್ಪ ಬಹಳ ಅಲ್ಲೋಲ ಕಲ್ಲೋಲ ಆಗಿತ್ತಲ್ಲ. ಈಗ ಗ್ಯಾಂಗ್ಸ್ಟರ್ ಹಾಗೂ ಉಗ್ರ ಗೋಲ್ಡಿ ಬ್ರಾರ್ ತಾನೇ ನಿಜ್ಜರ್ನ ಹತ್ಯೆ ಮಾಡಿರೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಡಿಯೋದಲ್ಲಿ ಆತ ಪೋಸ್ಟ್ ಮಾಡಿದ್ದಾನೆ. ಈ ಆಡಿಯೋದಲ್ಲಿ ಆತ ಖಲಿಸ್ತಾನಿ ಉಗ್ರ ಪರಂಜಿತ್ ಸಿಂಗ್ ಪಮ್ಮ ಜೊತೆಗೆ ಮಾತನಾಡ್ತಿದ್ದ. ನಿಜ್ಜರ್ 16-17 ವರ್ಷದ ಹುಡುಗರನ್ನ ನಶಾವಸ್ತು ಮಾರೋಕೆ ಬಳಸ್ತಾ ಇದ್ದ. ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇನ್ಫಾರ್ಮರ್ಸ್ ಮಾಡ್ತಾ ಇದ್ದ. ಅದಕ್ಕೆ ಆತನನ್ನ ಮುಗಿಸ್ದೆ. ಪ್ರತಿಯೊಬ್ಬರು ತಾವು ಮಾಡಿದ ಕರ್ಮ ಅನುಭವಿಸಲೇಬೇಕು ಅಂತ ಒಳ್ಳೆ ಗುಡ್ ಗ್ಯಾಂಗ್ಸ್ಟರ್ ಥರದಲ್ಲಿ ಈತ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಹಾಗೆ ಜೈಲಲ್ಲಿರೋ ಲಾರೆನ್ಸ್ ಬಿಷ್ಣೋಯಿಗೂ ನನಗೂ ಡಿಫ್ರೆನ್ಸ್ ಇದೆ. ಅವನ ಉದ್ದೇಶಗಳೇ ಬೇರೆ, ನನ್ನ ಉದ್ದೇಶವೇ ಬೇರೆ. ನಾನು ಗವರ್ಮೆಂಟ್ ಏಜೆಂಟ್ ಅಲ್ಲ, ಹಾಗಿದ್ರೆ ನನ್ನ ಫ್ಯಾಮಿಲಿ ಯಾಕೆ ಜೈಲಲ್ಲಿರ್ತಾ ಇತ್ತು ಅಂತ ಬ್ರಾರ್ ಪ್ರಶ್ನೆ ಮಾಡಿದ್ದಾನೆ. ಕಡೆದಾಗಿ ನಿಜ್ಜರ್ ಪಂಜಾಬ್ ಮತ್ತು ಕಾಶ್ಮೀರಕ್ಕೆ ಸಾಕಷ್ಟು ನಶಾವಸ್ತುವನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಕಳಿಸ್ತಾ ಇದ್ದ ಅಂತ ಬ್ರಾರ್ ಹೇಳಿದ್ದಾನೆ. 2023ರ ಜೂನ್ 18ನೇ ತಾರೀಕು ಕೆನಡಾದ ಸರ್ರೆಯಲ್ಲಿ ಗುರುದ್ವಾರದ ಹೊರಗಡೆ ನಿಜ್ಜರ್ ಹತ್ಯೆಯಾಗಿತ್ತು. ಭಾರತ ಸರ್ಕಾರದ ಮೇಲೆ ಅಂದಿನ ಕೆನಡಾ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೂ ಸರ್ಕಾರ ಆರೋಪಗಳನ್ನು ಮಾಡಿತ್ತು.
ಇದು ಎರಡು ರಾಷ್ಟ್ರಗಳ ನಡುವೆ ದೊಡ್ಡ ಫೈಟ್ಗೆ ಕಾರಣ ಆಗಿತ್ತು. ಭಾರತ ತಳ್ಳಿ ಹಾಕ್ತಾನೆ ಬಂದಿತ್ತು, ಸುಮ್ಮನೆ ಆರೋಪ ಮಾಡಬೇಡಿ, ಎವಿಡೆನ್ಸ್ ಕೊಡಿ ಅಂತ ಹೇಳಿ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳ ಹೋರಾಟ ಮುಂದುವರೆದಿದೆ. ವಾಲ್ಮೀಕಿ ನಿಗಮ ಹಗರಣ ಮಾಡಿದವರು ಇವ್ರನ್ನ ಇಟ್ಕೋಬಾರದು ಕ್ಯಾಬಿನೆಟ್ ನಲ್ಲಿ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಜೆಡಿಎಸ್ನವರು ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಟರು. ಅಗೇನ್ ಎಂದಿನಂತೆ ಗೊತ್ತು ಅವ್ರಿಗೂ ಕೂಡ ಪೊಲೀಸರು ಬಂದು ತಡಿತಾರೆ ಅಂತ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದ್ರು. ಅದಾದ್ಮೇಲೂ ಸದನದಲ್ಲೂ ಕೂಡ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ವು. ವಿಪಕ್ಷಗಳ ಶಾಸಕರೆಲ್ಲ ಕೊತ್ವಾಲ್ ಶಿಷ್ಯರ ಗೂಂಡಾಗಿರಿ ಅಂತ ಹೇಳಿ ಭಿತ್ತಿಪತ್ರವನ್ನ ಪ್ರದರ್ಶನ ಮಾಡಿದ್ರು. ಅದರಲ್ಲಿ ನಾಗೇಂದ್ರ ಸಿಎಂ ಡಿಕೆ ಫೋಟೋ ಕೂಡ ತೋರಿಸಿದ್ರು. ಇದಕ್ಕೆ ಸಿಎಂ ಸೇರಿ ಆಡಳಿತ ಪಕ್ಷದವರು ಸಿಡಿಮಿಡಿಗೊಂಡ್ರು. ಬಳಿಕ ಸ್ಪೀಕರ್ ರೂಮ್ನಲ್ಲಿ ಸಿಎಂ ಡಿಕೆ, ಕೃಷ್ಣ ಬೈರೇಗೌಡ ಸೇರಿ ಹಲವರು ಮೀಟಿಂಗ್ ಮಾಡಿದ್ದಾರೆ. ಇನ್ನು ಈ ರಾಜೀನಾಮೆ ಗದ್ದಲದ ನಡುವೆ ವಿಧಾನಸಭೆ ಕಲಾಪವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 27ರವರೆಗೆ ನಡೀಬೇಕಾಗಿದ್ದ ಕಲಾಪವನ್ನ ಈಗ 3 ದಿನ ಮೊದಲೇ ತೆರೆ ಎಳೆದಿರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನು ಕರ್ನಾಟಕದಲ್ಲಿ ಜೂನ್ 30ರಿಂದ ಆಗಸ್ಟ್ 17ರವರೆಗೆ ನಡೆದ SIR ಪ್ರಕ್ರಿಯೆ ಪೂರ್ಣ ಆಗಿದೆ. ಈ ಸಂಬಂಧ ಮೊದಲ ಕರಡು ಮತದಾರರ ಪಟ್ಟಿಯನ್ನ ರಾಜ್ಯ ಚುನಾವಣಾ ಆಯೋಗ ಪ್ರಕಟಿಸಿದೆ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು 5,54,32,314 ವೋಟರ್ಸ್ ಇದ್ರು. ಅಂದ್ರೆ ಅಷ್ಟು ಹೆಸರುಗಳಿದ್ವು ಪಟ್ಟಿಯಲ್ಲಿ. ಇದರಲ್ಲಿ SIR ನಂತರ 4,46,80,151 ಮತದಾರರು ಉಳಿದಿದ್ದಾರೆ. ಇನ್ನು ಎನ್ಯುಮರೇಷನ್ ಫಾರ್ಮ್ ಸಲ್ಲಿಕೆ ಮಾಡದ 1,76,339 ಮತದಾರರನ್ನ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅವರಲ್ಲಿ 65,45,679 ಜನರು ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ, ಸ್ಥಳಾಂತರ ಆಗಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. 16,39,864 ಜನ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಎನ್ಯುಮರೇಷನ್ ಫಾರಂ ಸಲ್ಲಿಸಿರೋ ಆದರೆ ದಾಖಲೆ ವ್ಯತ್ಯಾಸ ಇರೋ 43,80,000 ಜನರಿಗೆ ಆಯೋಗ ನೋಟಿಸ್ ಕೊಡುತ್ತೆ. ಇನ್ನು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಅಂದ್ರೆ 1 ತಿಂಗಳು ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ಲ ಅವರಿಗೆ ಫಾರ್ಮ್ 6 ಹಾಕೋಕ್ಕೂ ಅವಕಾಶ ಇದೆ. ಅಂದ್ರೆ SIR ನಲ್ಲಿ ಗೈರು ಹಾಜರಾಗಿದ್ದವರು, ಆ ಟೈಮ್ನಲ್ಲಿ ಶಿಫ್ಟ್ ಆಗಿದ್ದವರು ಹೊಸದಾಗೂ ಕೂಡ ಸೇರ್ಬೋದು. ಹಾಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸೋಕ್ಕೂ ಅವಕಾಶ ಇರುತ್ತೆ. ಹಾಗೆ ಫಾರ್ಮ್ 6A ಅಡಿಯಲ್ಲಿ ವಿದೇಶದಲ್ಲಿರೋ ರಾಜ್ಯದ ನಿವಾಸಿಗಳ ಹೆಸರು ಸೇರ್ಪಡೆಗೂ ಅವಕಾಶ ಇದೆ. ಫಾರ್ಮ್ 7 ಅಡಿಯಲ್ಲಿ ಯಾರಾದರೂ ರಿಮೂವ್ ಮಾಡಕ್ಕಿದ್ರೆ, ಡಿಲೀಟ್ ಮಾಡಿಸೋಕಿದ್ರೆ ಅದಕ್ಕೂ ಅವಕಾಶ ಇದೆ. ಫಾರ್ಮ್ 8 ಅಲ್ಲಿ ವಿಳಾಸ ಚೇಂಜ್ ಮಾಡೋರಿಗೂ ಕೂಡ ಅರ್ಜಿ ಹಾಕೋಕೆ ಅವಕಾಶ ಇದೆ. ಜೊತೆಗೆ ಹಿಂದೆ ಸಲ್ಲಿಸಿದ್ದ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿಪಡಿಸೋಕೆ ಫಾರ್ಮ್ 8 ಅಡಿಯಲ್ಲೇ ಅವಕಾಶ ಇದೆ. ಜೊತೆಗೆ ಹೊಸ ವೋಟರ್ ID ಕಾರ್ಡ್ ಪಡೆಯೋಕೆ ಎಪಿಕ್ ನಂಬರ್ ರಿಪ್ಲೇಸ್ಮೆಂಟ್ಗೂ ಫಾರ್ಮ್ 8ನಲ್ಲಿ ಅವಕಾಶ ಇದೆ. ಇದಕ್ಕೆಲ್ಲ ಕೂಡ ಸೆಪ್ಟೆಂಬರ್ 23ರವರೆಗೆ ಟೈಮ್ ಕೊಡಲಾಗಿದೆ. ಇನ್ನು ಈ ಅರ್ಜಿ ಹಾಗೂ ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ಬಳಿಕ ಅಕ್ಟೋಬರ್ 27ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ ಅಂತ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಇನ್ನು ಮೊದಲ ಡ್ರಾಫ್ಟ್ ಅಲ್ಲಿ ಕರಡು ಪ್ರತಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಕೆ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬಹುದು. ಇನ್ನು ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ಹಬ್ಬದ ಟೈಮ್ನಲ್ಲಿ ವಿವಾದ ಮಾಡಿದ್ದಾರೆ. ಅಲ್ಲಿ ಕೆಲ ಮುಸ್ಲಿಂ ಯುವಕರು 40 ಅಡಿ ಎತ್ತರದ ಟಿಪ್ಪು ಸುಲ್ತಾನ್ ಕಟ್ಔಟ್ ಮಾಡಿದ್ರು. ಆಮೇಲೆ ಆ ಕಟ್ಔಟ್ ವಿಡಿಯೋಗೆ ಪಾಕಿಸ್ತಾನ ಸೇನೆ ಬಳಸೋ ಮುಜಾಹಿದ್ ಹಾಡನ್ನ ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಿದ್ದಾರೆ. ಈ ವಿಡಿಯೋನ ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಭಾರತದಲ್ಲಿ ಟಿಪ್ಪು ಕಟೌಟ್ ಹಾಕಿದಕ್ಕೆ ಪಾಕಿಸ್ತಾನಿ ಸೇನೆಯ ಹಾಡು ಹಾಕಿದ್ದಾರೆ ಅನ್ನೋದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇವರು ಬೇಕು ಅಂತಲೇ ಸಾಮರಸ್ಯ ಹಾಳು ಮಾಡಕ್ಕೆ, ದೇಶದಲ್ಲಿ ಶಾಂತಿ ಕದಡೋಕೆ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಿದೆ. ಚಿಕ್ಕಮಗಳೂರು ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಧನ್ರಾಜ್ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. FIR ಕೂಡ ಈಗ ದಾಖಲಾಗಿದೆ. ಇನ್ನು KPSC ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದಲ್ಲಿ ED ಬೇಟೆ ಮುಂದುವರೆಸಿದೆ. ಫೋನ್ ಮಾಡಿದ್ರೆ ಸಿಗ್ತಾನೆ ಇಲ್ಲ ಅಂತ ನೇರವಾಗಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಬೆಂಗಳೂರಿನ ಮನೆ ಮೇಲೆ ED ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ UPಯಲ್ಲಿರೋ ಅವರ ಮನೆಗಳ ಮೇಲೂ ಕೂಡ ED ರೇಡ್ ಮಾಡಿದೆ. ಲಕ್ನೋ ಮತ್ತು ಬರೇಲಿಯಲ್ಲಿರೋ ಅವರ ಹುಟ್ಟೂರಿನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಈ ವೇಳೆ ಅಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಸಿಕ್ಕಿಲ್ಲ. ಆದರೆ ವಯಸ್ಸಾದ ಅವರ ತಂದೆ ಮತ್ತು ಒಬ್ಬ ಕೇರ್ ಟೇಕರ್ ಮಾತ್ರ ಇದ್ರು. ಇನ್ನು ಈ ರೇಡ್ ಬಗ್ಗೆ ಜ್ಞಾನೇಂದ್ರ ಅವರ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೇನು ಹೃದಯಾಘಾತ ಆಗಿಲ್ಲ, ಚೆನ್ನಾಗಿದ್ದೀನಿ, ನನ್ನ ಮಗ ನೋಡೋಕೆ ಇಲ್ಲಿಗೆ ಬಂದೇ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ರು, ಅವ್ರೇನು ತಪ್ಪಿಸ್ಕೊಂಡಿಲ್ಲ, ಫೋನ್ ಸ್ವಿಚ್ ಆಫ್ ಇದೆ, ಅಪ್ಪನ ನೋಡೋಕೆ ಅವ್ರು ಊರಿಗೆ ಹೋಗಿದ್ದಾರೆ, ಅದಕ್ಕೆ ಕನ್ಫ್ಯೂಷನ್ ಆಗಿರೋದು ಅಂಥೇಳಿ ಸಮಜಾಯಿಷಿ ಕೊಟ್ಟಿದ್ರು. ಆದರೆ ಈಗ ನೋಡಿದ್ರೆ ಅವ್ರು UP ಮನೆಯಲ್ಲೂ ಇಲ್ಲ, ಅಪ್ಪ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೇ ಇಲ್ಲ, ಆರಾಮಾಗಿದ್ದೀನಿ, ಬಂದೇ ಇಲ್ಲ ಇಲ್ಲಿಗೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಈಗ. ಸೊ ರಾಜ್ಯದ ಗೃಹ ಮಂತ್ರಿಗೂ ಕೂಡ ತಪ್ಪು ಮಾಹಿತಿ ಕೊಡಲಾಗಿತ್ತಾ
ಅನ್ನೋದು ಈಗ ಪ್ರಶ್ನೆ ಇಲ್ಲಿ. ಯಾವ ಕನ್ಫರ್ಮೇಶನ್ ಬೇಸಿಸ್ ಮೇಲೆ ಗೃಹ ಮಂತ್ರಿ ರಾಜ್ಯಕ್ಕೆ ಆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ. ಇನ್ನು ಹಾಸನದಲ್ಲಿ ಶಾಸಕ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ HD ರೇವಣ್ಣ ಅವರು ಮತ್ತು DC KS ಲತಾ ಕುಮಾರಿ ನಡುವಿನ ಫೈಟ್ ಈಗ ತಾರಕಕ್ಕೇರಿದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮೀಸಲಾತಿ ಪಟ್ಟಿ ಬದಲಾವಣೆ ವಿಚಾರಕ್ಕೆ ಈ ಗಲಾಟೆ ಶುರುವಾಗಿದೆ. DC ವಿರುದ್ಧ ಗುಡುಗಿರೋ ರೇವಣ್ಣ, ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ DC ನೋಡಿಲ್ಲ ಅಂತ ಕಿಡಿಕಾರಿದ್ದಾರೆ. ತಹಶೀಲ್ದಾರ್ ಕಳಿಸಿದ್ದ ಮೀಸಲಾತಿ ಲಿಸ್ಟ್ ಅನ್ನ DC ಲೆವೆಲ್ನಲ್ಲಿ ಕಾನೂನು ಬಾಹಿರವಾಗಿ ಚೇಂಜ್ ಮಾಡಲಾಗಿದೆ. JDS ವೋಟರ್ಸ್ ಹೆಚ್ಚಿರೋ ಕಡೆ ಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ ಅಂತ ರೇವಣ್ಣ ಆರೋಪ ಮಾಡಿದ್ದಾರೆ. ಅವರು IAS ಓದಿದ್ರೆ ಜನ ನನ್ನನ್ನು 6 ಬಾರಿ ಶಾಸಕ ಮಾಡಿಲ್ವೇನ್ರಿ? ಆಫೀಸಲ್ಲಿ ಸಣ್ಣ ಪುಟ್ಟ ಗುಮಾಸ್ತರನ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯಿಸಿ ಕಿರುಕುಳ ಕೊಡ್ತಿದ್ದಾರೆ. ಕನಿಷ್ಠ ಸೌಜನ್ಯಕ್ಕೂ ನಮ್ಮನ್ನ ಹಾಸನಾಂಬ ಉತ್ಸವಕ್ಕೆ ಕರೆದಿಲ್ಲ ಅಂತ ರೇವಣ್ಣ ಆಕ್ರೋಶ ಹೊರ ಹಾಕಿದ್ದಾರೆ. ಇದರ ಬಗ್ಗೆ ಮಾಜಿ CM HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡೋಕೆ JDS ತೀರ್ಮಾನಿಸಿದೆ. 1 ವಾರದ ಒಳಗೆ ಈ ಮೀಸಲಾತಿ ಅನ್ಯಾಯ ಸರಿಪಡಿಸಿಲ್ಲ ಅಂದ್ರೆ DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ರೇವಣ್ಣ ಹೇಳಿದ್ದಾರೆ. ಇತ್ತ ರೇವಣ್ಣಗೆ DC ಲತಾ ಕುಮಾರಿ X ಅಕೌಂಟ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಅವರ ಕಂಟ್ರೋಲ್ಗೆ ನೀವು ಸಿಗದೇ ಇದ್ದಾಗ ನಿಮ್ಮನ್ನು ಅವರು ದ್ವೇಷಿಸ್ತಾರೆ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಇನ್ನು ಕಾವೇರಿ ಜಲ ವಿದ್ಯುತ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಮತ್ತೊಂದು ಶಾಕ್ ಆಗಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಕೊಟ್ಟಿದೆ. ಸೋಮವಾರ ನಡೆದ ಸಭೆಯಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ. ಮೊದಲು ಹೇಳಿದ್ದ 12,000 ಕ್ಯೂಸೆಕ್ ಬದಲಿಗೆ ಈಗ 9,000 ಕ್ಯೂಸೆಕ್ ನೀರನ್ನು ಬಿಡುವಂತೆ ಕರ್ನಾಟಕಕ್ಕೆ ಸೂಚಿಸಲಾಗಿದೆ. ಒಟ್ನಲ್ಲಿ ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ಸಾಲು ಸವಾಲುಗಳಿದ್ದು ಮಂಗಳವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯುತ್ತೆ. ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್ ಇನ್ ಮೆಡಿಕಲ್ ಸೈನ್ಸಸ್ ಆಗಸ್ಟ್ 24ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದ ನೀಟ್ PG 2026 ಅಡ್ಮಿಟ್ ಕಾರ್ಡ್ ಅನ್ನ ಈಗ ಪೋಸ್ಟ್ಪೋನ್ ಮಾಡಿದೆ. ಈ ಅಡ್ಮಿಟ್ ಕಾರ್ಡ್ ಆಗಸ್ಟ್ 25, 2026ನೇ ತಾರೀಕು ಈಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಲಾಗಿದೆ. ಈ ಬಾರಿಯ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ನಡೆಯುತ್ತೆ. ಈ ನೀಟ್ PG ಎಕ್ಸಾಮ್ ಆಗಸ್ಟ್ 30, 2026ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಒಂದೇ ಶಿಫ್ಟ್ನಲ್ಲಿ ನಡೆದು ಮುಗಿಯುತ್ತೆ. ಇನ್ನು ಮುಂದಿನ ಪಂಜಾಬ್ ಎಲೆಕ್ಷನ್ ನಲ್ಲಿ ಎಲ್ಲಾ 117 ಕ್ಷೇತ್ರಗಳಲ್ಲೂ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅನೌನ್ಸ್ ಮಾಡಿದ್ದಾರೆ. BJP ಅಧ್ಯಕ್ಷ ಕೇವಲ್ ಸಿಂಗ್ ಧಿಲೋನ್ ಕೂಡ ಯಾರೊಂದಿಗೂ ಮೈತ್ರಿ ಇಲ್ಲ ಅಂತ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಶಿರೋಮಣಿ ಅಕಾಲಿ ದಳದೊಂದಿಗೆ ಮತ್ತೆ ಮೈತ್ರಿ ಆಗ್ಬೋದು. ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಕೂಡ PM ಮೋದಿ ಅವ್ರನ್ನ ಮೀಟ್ ಎಲ್ಲ ಮಾಡಿದ್ರಲ್ಲ, ಸೊ ಮೈತ್ರಿ ಆಗಬಹುದು ಅನ್ನೋ ಚರ್ಚೆಗಳು ಇದ್ವು. ಆದ್ರೀಗ BJP ಈಗ ಅಧಿಕೃತವಾಗಿ ಹೇಳ್ತಾ ಇದೆ ಇಲ್ಲ, ಯಾವುದೇ ಮೈತ್ರಿ ಇಲ್ಲ ಅಂತ. ಅಂದಹಾಗೆ 117 ಕ್ಷೇತ್ರಗಳ ಪೈಕಿ ಪಂಜಾಬ್ನಲ್ಲಿ ಸದ್ಯ ಶಿರೋಮಣಿ ಅಕಾಲಿ ದಳದ ಒಬ್ಬ ಹಾಗೂ BJPಯ 2 ಶಾಸಕರು ಮಾತ್ರ ಇದ್ದಾರೆ. ಡೆಲ್ಲಿ NCR ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಸೋಮವಾರ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಜನ ಅಕ್ಷರಶಃ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಡೆಲ್ಲಿ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಆಪರೇಷನ್ಸ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಬರೋಬ್ಬರಿ 397 ಫ್ಲೈಟ್ಸ್ ಡಿಲೇ ಆಗಿವೆ, 26 ಕ್ಯಾನ್ಸಲ್ ಆಗಿವೆ. ಜೊತೆಗೆ 3 ಇಂಟರ್ನ್ಯಾಷನಲ್ ಫ್ಲೈಟ್ ಸೇರಿ ಒಟ್ಟು 15 ಫ್ಲೈಟ್ಸ್ ಅನ್ನ ಡೈವರ್ಟ್ ಮಾಡಲಾಗಿದೆ. ಡೆಲ್ಲಿ, ನೋಯ್ಡಾ, ಗಾಜಿಯಾಬಾದ್, ಗುರ್ಗಾಂವ್ ಮತ್ತು ಫರೀದಾಬಾದ್ನಲ್ಲಿ ಟ್ರಾಫಿಕ್ ಜಾಮ್ ಮತ್ತು ವಾಟರ್ ಲಾಗಿಂಗ್ ಸಮಸ್ಯೆ ಆಗಿದೆ. ಇತ್ತ ಗುರುಗ್ರಾಮ ಮತ್ತು ಫರೀದಾಬಾದ್ಗೆ IMD ಆರೆಂಜ್ ಅಲರ್ಟ್ ಕೊಟ್ಟಿದೆ. ಹೀಗಾಗಿ ಆಗಸ್ಟ್ 25ನೇ ತಾರೀಕು ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಗುರುಗ್ರಾಮ ಆಡಳಿತ, ಕಾರ್ಪೊರೇಟ್ ಆಫೀಸರ್ಸ್ ಮತ್ತು ಶಾಲೆಗಳಿಗೆ ಸೂಚನೆ ಕೊಡಲಾಗಿದೆ. ವಿಶ್ವದ 2ನೇ ಅತಿದೊಡ್ಡ ಗೋಧಿ ಉತ್ಪಾದಕ ರಾಷ್ಟ್ರ ಭಾರತ ಹಲವು ವರ್ಷಗಳಿಂದ ಗೋಧಿ ಎಕ್ಸ್ಪೋರ್ಟ್ ಮೇಲಿದ್ದ ಬ್ಯಾನ್ ಅನ್ನು ತೆಗೆದಿದೆ. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂದರೆ DGFT ಆಗಸ್ಟ್ 24ನೇ ತಾರೀಕು ಈ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ, ಸೂಜಿ ಇದೆಲ್ಲದರ ಎಕ್ಸ್ಪೋರ್ಟ್ ಸ್ಟೇಟಸ್ ಪ್ರೊಹಿಬಿಟೆಡ್ನಿಂದ ಫ್ರೀ ಲಿಸ್ಟ್ಗೆ ಹೋಗಿದೆ. ಕೆಲ ನಿರ್ದಿಷ್ಟ ಗೋಧಿ ಹಾಗೂ ಡೂರಾಮ್ ಗೋಧಿಗಳ ಎಕ್ಸ್ಪೋರ್ಟ್ ಕೂಡ ಫ್ರೀ ಮಾಡಲಾಗಿದೆ. 2022ರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಜಾಗತಿಕ ಮಟ್ಟದಲ್ಲಿ ಗೋಧಿ ಸಪ್ಲೈಗೆ ಶಾರ್ಟೇಜ್ ಆಗಿತ್ತು. ಡಿಮಾಂಡ್ ಹೆಚ್ಚಾಗಿ ನಮ್ಮ ದೇಶದಲ್ಲೂ ಕೂಡ ರೇಟ್ ಜಾಸ್ತಿ ಆಗೋಕೆ ಶುರುವಾಗಿತ್ತು. ಆವಾಗ ಭಾರತದ ಫುಡ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗಬಾರದು ಅಂತ 2022ರ ಮೇನಲ್ಲಿ ಆಗಸ್ಟ್ನಲ್ಲಿ ಗೋಧಿ ಹಿಟ್ಟನ್ನ ಕೂಡ ಎಕ್ಸ್ಪೋರ್ಟ್ ಮಾಡೋದನ್ನು ಸರ್ಕಾರ ನಿರ್ಬಂಧಿಸಿತ್ತು. ಈಗ ರಿಮೂವ್ ಮಾಡಲಾಗಿದೆ. ಈಗ ಎಕ್ಸ್ಪೋರ್ಟ್ ಮಾಡಬಹುದು. ಆದರೆ ಇದೇ ಟೈಮಿಗೆ ಕರೆಕ್ಟಾಗಿ ಪುಟಿನ್ ಆ್ಯಂಡ್ ರಷ್ಯಾ ಯುಕ್ರೇನ್ನ ಈ ಕೃಷಿ ಉತ್ಪನ್ನ ಗೋಧಿ ಇದೆಲ್ಲ ಅವ್ರು ಸಾಗಿಸ್ತಾರಲ್ಲ, ಆ ಹಡಗುಗಳಿಗೆ ಹೊಡೆಯೋಕೆ ಶುರು ಮಾಡಿದ್ದಾರೆ. ಈಗ ಅಲ್ಲಿ ಸ್ವಲ್ಪ ಟೈಮ್ ಹೊಡೆದಿರಲಿಲ್ಲ, ಈ ರೀತಿ ಫುಡ್ ಸಪ್ಲೈ ಚೈನನ್ನು ಡಿಸ್ಟರ್ಬ್ ಮಾಡಿರಲಿಲ್ಲ ರಷ್ಯಾ, ಸ್ವಲ್ಪ ಟೈಮ್ ಸುಮ್ಮನಿತ್ತು. ಆದರೆ ಯುಕ್ರೇನ್ ಅವರಲ್ಲಿ ಏನು ಮಾಡಿದ್ರು, ರಷ್ಯಾದ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೊಡೆದ್ರು. ನಾವು ಬಿಡಲ್ಲ, ನೀವು ಹಡಗಲ್ಲಿ ಏನು ತಗೊಂಡೋಗೋಕ್ಕೂ ನಾವು ಬಿಡಲ್ಲ, ನಿಮಗೆ ಹೊಡಿತೀವಿ ಅಂತ ಹೇಳಿ ಈಗ ರಷ್ಯಾ ಅನೌನ್ಸ್ ಮಾಡಿದೆ, ಪುಟಿನ್ ಹೇಳಿದ್ದಾರೆ.
ಭಾರತ ಇವಾಗಷ್ಟೇ ಸುಧಾರಿಸಿದೆ ಇಂಟರ್ನ್ಯಾಷನಲಿ ಅಂತ ಅನ್ಕೊಂಡು ಇವಾಗ ಓಪನ್ ಮಾಡಿದೆ. ನೋಡ್ಬೇಕೀಗ ಇನ್ನು ಯುಕ್ರೇನ್ನಿಂದ ಸಪ್ಲೈ ಚೈನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಮತ್ತೆ ರಫ್ತು ಬ್ಯಾನ್ ಮಾಡೋ ಸಿಚುವೇಶನ್ ಬರುತ್ತಾ ಅತಿ ಶೀಘ್ರದಲ್ಲಿ ಅಂತ ನೋಡ್ಬೇಕಷ್ಟೇ. ಈಗ ಇನ್ನು ಸಕ್ಕರೆ ಬಳಿಕ ದೇಶದಲ್ಲಿ ಈರುಳ್ಳಿ ರೇಟ್ 50% ಜಾಸ್ತಿ ಆಗಿದೆ. ಆವರೇಜ್ ಆಗಿ 1 kg ಈರುಳ್ಳಿ ಬೆಲೆ 42 ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಆಗಸ್ಟ್ಗೆ ಹೋಲಿಸಿದ್ರೆ 45% ಮತ್ತು ಕಳೆದ ತಿಂಗಳಿಗೆ ಹೋಲಿಸಿದ್ರೆ 19% ರೇಟ್ ಏರಿಕೆಯಾಗಿದೆ. ಇದನ್ನು ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ಕಾಂದಾ ಎಕ್ಸ್ಪ್ರೆಸ್ ಅಂದರೆ ಈರುಳ್ಳಿ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಓಡಿಸ್ತಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಡೆಲ್ಲಿ, ಕೊಚ್ಚಿ, ಚೆನ್ನೈ, ಗುವಾಹಟಿಗೆ ಟ್ರೈನ್ಗಳ ಮೂಲಕ ಈರುಳ್ಳಿ ತುಂಬಿಕೊಂಡು ತೊಗೊಂಡು ಹೋಗ್ತಿದ್ದಾರೆ. ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 1.2 ಲಕ್ಷ ಟನ್ ಈರುಳ್ಳಿಯನ್ನು ಬಫರ್ ಸ್ಟಾಕ್ ಆಗಿ ಇಟ್ಕೊಂಡಿದ್ದಾರೆ. ಅದನ್ನೇ ರೇಟ್ ಜಾಸ್ತಿ ಆಗಿರೋ ರಾಜ್ಯಗಳಿಗೆ ಕಳಿಸಿ ಬ್ಯಾಲೆನ್ಸ್ ಮಾಡೋಕೆ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಕ್ಕರೆ ರೇಟ್ ಕೂಡ ಸ್ವೀಟ್ ಬದಲಿಗೆ ಕಹಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಲ್ಲಿ 50 kg ಆಸುಪಾಸಲ್ಲಿದ್ದ ಸಕ್ಕರೆ ಈಗ ಪಟಾರ್ ಅಂತ 80 ರೂಪೀಸ್ ಪರ್ kgಗೆ ಈಗ ತಲುಪಿಟ್ಟಿದೆ. ಇನ್ನು UPಯಲ್ಲಿ ಅಯೋಧ್ಯೆನಲ್ಲಿ ಮೀನು ತಿಂದ್ರು ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ರಾಜಕೀಯ ನಡೀತಾ ಇದೆ ಅದರಲ್ಲಿ. ಇತ್ತೀಚೆಗೆ ಶ್ರಾವಣ ಮಾಸದಲ್ಲಿ ಅಯೋಧ್ಯೆನಲ್ಲಿ ಕಾಂಗ್ರೆಸ್ ಪ್ರೋಗ್ರಾಂನಲ್ಲಿ ಮೀನೂಟವನ್ನ ಕೊಡಲಾಗಿತ್ತು. ಇದನ್ನು ಮುಂದಿಟ್ಟುಕೊಂಡು CM ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಬುದ್ಧಿ ಊಸರವಳ್ಳಿಗಿಂತಲೂ ಕೆಟ್ಟ ಬುದ್ಧಿ. ದೇವಸ್ಥಾನದ ಒಳಗೆ ರಾಮ ರಾಮ ಅಂತಾರೆ, ಅಲ್ಲೇ ಅಯೋಧ್ಯೆನಲ್ಲಿ ಮೀನ್ ತಿಂತಾರೆ. ಹೊರಗಡೆ ಮೀನ್ ತಿನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ, ತಿನ್ಬೋದು, ಆದ್ರೆ ಇವರು ಅಯೋಧ್ಯೆನಲ್ಲೇ ಮೀನ್ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ UP ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಮೀನ್ ತಿಂದಿರೋದನ್ನ ಸಾಬೀತು ಮಾಡಿ ತಕ್ಷಣ ರಾಜೀನಾಮೆ ಕೊಡ್ತೀನಿ ಬೇಕಾದ್ರೆ ಅಂತ ಯೋಗಿಗೆ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಊಟವನ್ನ ಇಟ್ಟಿದ್ದು ನಾವಲ್ಲ, ನಿಷದ್ ಸಮುದಾಯದವರು. ಮೀನ್ ಹಿಡಿಯೋದು ಅವರ ಸಂಸ್ಕೃತಿ. ಇದೇ ನಿಷದ್ ರಾಜರು ಅವತ್ತು ಶ್ರೀರಾಮರಿಗೆ ಹೆಲ್ಪ್ ಮಾಡಿದ್ರು, ಬಿಜೆಪಿಯವರು ಮರಿಬಾರದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸೇಮ್ ಟೈಮ್ ಬಿಜೆಪಿ ಮೈತ್ರಿಕೂಟದ ಸಚಿವ ಸಂಜಯ್ ನಿಷದ್ ಪ್ರತಿಕ್ರಿಯೆ ಕೊಟ್ಟು ವಿಚಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದಿದ್ರೆ ಆಯ್ತು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಮೀನು ನಾನ್ ವೆಜ್ಜೇ ಅಲ್ಲ, ಅದು ವೆಜ್ ಆಗಿಬಿಡುತ್ತೆ ಅನ್ನೋ ಒಂದು ಹೊಸ ಕೆಮಿಸ್ಟ್ರಿಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೋರ್ವ ಸಚಿವ ಓಂ ಪ್ರಕಾಶ್ ರಾಜ್ಭರ್ ಕೂಡ ಸಂಜಯ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಂಜಯ್ ಮೀನಿನ ವಿಚಾರದಲ್ಲಿ ಎಕ್ಸ್ಪರ್ಟ್, ಅವ್ರು ಹೇಳಿದ್ದಾರೆ ಅಂದಮೇಲೆ ಅದು ಹಂಗೆ ಇರಬೇಕು, ಬಿಡಿ ಒಪ್ಕೋಬೇಕಾದನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಚರ್ಚೆ ಮಾಡೋಕೆ ತುಂಬಾ ವಿಚಾರ ಇದೆ. ಕೆಲಸ ಆಯ್ತಾ, ಜನರ ಕೆಲಸ ಏನು ಬಾಕಿ ಇದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಬಿಟ್ಟು ಯಾರು ಏನು ತಿಂದ್ರು, ಏನು ಕಕ್ಕಿದ್ರು, ಇದೆಲ್ಲ ಬೇಕಾ ಚರ್ಚೆ? ಏನೋ ಕೇಂದ್ರ ಸಚಿವ ಕಿರಣ್ ರಿಜಿಜು ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡುವಿನ ಫ್ರೆಂಡ್ಲಿ ಫೈಟ್ ಮುಂದುವರೆದಿದೆ. ಅವಾಗ ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡಿರ್ತಾರೆ ಇವರು. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಎದುರಾಳಿ ಪಾರ್ಟಿಯವರಾದ್ರೂ ಕೂಡ ಚೂರು ಮಾತಾಡೋ ಲೆವೆಲ್ಗೆ ಇಟ್ಕೊಂಡಿರೋದು ಬಹುಶಃ ಇವರೇ ಅಂತ ಕಾಣುತ್ತೆ. ಫಿಟ್ನೆಸ್ ಫೈಟು, ಜುಜುತ್ಸು, ನಂತರ ಈಗ ನದಿಯಲ್ಲಿ ಹಾರಿ ಈಜೋದ್ರ ತನಕ ಬಂದಿದೆ. ಈಗ ಭಾನುವಾರ ಅರುಣಾಚಲ ಪ್ರದೇಶದಲ್ಲಿ ರಭಸವಾಗಿ ಹರಿಯೋ ನದಿಗೆ ಹಾರಿ ಕಿರಣ್ ರಿಜಿಜು ವಿಡಿಯೋ ಮಾಡಿ X ನಲ್ಲಿ ಹಾಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ, ನೀವು ರಾಹುಲ್ ಗಾಂಧಿ ತರ ಅಲ್ವಾ ಅಂತ ನನ್ನ ಕರೀತಾರೆ. ಆದ್ರೆ ನೋಡಿ, ನಾನು ರಭಸವಾಗಿ ನದಿಗೆ ಹಾರಿ ಈಜೋದು ನಮಗೆ ಮಕ್ಕಳ ಆಟ, ಇದು ಚಿಕ್ಕ ವಯಸ್ಸಿಂದ ಅರುಣಾಚಲ ಪ್ರದೇಶದವರಿಗೆ. ರಾಹುಲ್ ಗಾಂಧಿ ಹಿಂಗೆಲ್ಲ ಮಾಡಕ್ಕೆ ಅವರಿಗೆ ಟ್ರೈನಿಂಗ್ ಬೇಕಾಗುತ್ತೆ. ನಾನು ಇಲ್ಲಿದ್ದೇ ಕಿಲಾಡಿ ನಾನು ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಲ್ಲಿ ಇವರಿಬ್ಬರ ಮಧ್ಯೆ ಫಿಟ್ನೆಸ್ ಬಗ್ಗೆ ಚರ್ಚೆಯಾಗಿತ್ತು. ರಾಹುಲ್ ಗಾಂಧಿ ಬಾ ಒಟ್ಟಿಗೆ ಟ್ರೈನಿಂಗ್ ಮಾಡೋಣ ಅಂತಾನೂ ಕರೆದಿದ್ರಂತೆ ಇವರಿಗೆ ಹಿಂದೆ ಒಂದ್ಸಲಿ. ಏನೋ ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಒಳ್ಳೆ ಪ್ರದರ್ಶನ ತೋರ್ತಾ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ ಭಾರತ 2ನೇ ದಿನ ಮೊದಲ ಇನ್ನಿಂಗ್ಸ್ ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಿದೆ. ಭಾರತ ಪರ ಕರ್ನಾಟಕದ ದೇವದತ್ ಪಡಿಕ್ಕಲ್ 117, ಧ್ರುವ್ ಜುರೇಲ್ 115 ರನ್ ಗಳಿಸಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಇನ್ನು ತಮ್ಮ ಮೊದಲ ಇನ್ನಿಂಗ್ಸ್ ಶುರು ಮಾಡಿರುವ ಸಿಂಹಳಿಯರು ಆರಂಭಿಕ ಆಘಾತ ಅನುಭವಿಸಿದ್ದಾರೆ. 2ನೇ ದಿನದ ಆಟದ ಅಂತ್ಯಕ್ಕೆ ಲಂಕನ್ನರು 2 ವಿಕೆಟ್ ನಷ್ಟಕ್ಕೆ 8 ರನ್ ಅಷ್ಟೇ ಗಳಿಸಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಭಾರತದ ಮೊದಲ ಇನ್ನಿಂಗ್ಸ್ನ 17ನೇ ಓವರ್ನಲ್ಲಿ ಲಂಕಾ ವೇಗಿ ಅಸಿತಾ ಫರ್ನಾಂಡೋ ಜೈಸ್ವಾಲ್ ವಿಕೆಟ್ ಪಡೆದಿದ್ರು. ಆಗ ಮಾತಿನ ಚಕಮಕಿಯಾಗಿತ್ತು. ತಲೆ ತಾಗಿಸ್ಕೊಂಡೆಲ್ಲ ಅಗ್ರೆಸಿವ್ ಆಗಿ ಹೊರಸಿದ್ರು. ಹೀಗಾಗಿ ICC ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಇಬ್ಬರು ಆಟಗಾರರ ಮ್ಯಾಚ್ ಫೀ ಪೈಕಿ 25% ಈಗ ದಂಡ ಹಾಕಲಾಗಿದೆ. ತಲಾ ಒಂದೊಂದು ಡಿಮೆರಿಟ್ ಪಾಯಿಂಟ್ ಕೂಡ ಕೊಡಲಾಗಿದೆ. ಏನೋ ಗ್ಲೋಬಲ್ ಮಾರ್ಕೆಟ್ನ ವೀಕ್ ಟ್ರೆಂಡ್ನಿಂದಾಗಿ ಸೋಮವಾರ ಕೂಡ ಭಾರತೀಯ ಷೇರುಪೇಟೆ ಇಳಿಕೆಯಲ್ಲೇ ಇತ್ತು. ಸೆನ್ಸೆಕ್ಸ್ 171 ಪಾಯಿಂಟ್ಸ್ ಅಥವಾ 0.22% ಡೌನ್ ಆಗಿ 77,369ಗೆ ಹೋಗಿ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50 32 ಪಾಯಿಂಟ್ಸ್ ಅಥವಾ 0.14% ಡೌನ್ ಆಗಿ 24,219ಕ್ಕೆ ತಲುಪಿತು. ಆದರೆ ನಿಫ್ಟಿ ಮಿಡ್ ಕ್ಯಾಪ್ 0.07 ನಷ್ಟು ಸ್ವಲ್ಪ ಏರಿಕೆಯಾಗಿದ್ರೆ ಸ್ಮಾಲ್ ಕ್ಯಾಪ್ 0.21% ನಷ್ಟು ಡೌನ್ ಆಗಿದೆ. ಸೆನ್ಸೆಕ್ಸ್ ಕುಸಿತಕ್ಕೆ ರಿಲಯನ್ಸ್, ಬಜಾಜ್ ಫಿನಾನ್ಸ್, ICICI ಬ್ಯಾಂಕ್, ಭಾರತಿ ಏರ್ಟೆಲ್, SBI ಮತ್ತು ಆಕ್ಸಿಸ್ ಬ್ಯಾಂಕ್ ಮುಖ್ಯ ಕಾರಣವಾಗಿವೆ. ನಿಫ್ಟಿ 50ನಲ್ಲಿ SBI ಲೈಫ್ ಇನ್ಶೂರೆನ್ಸ್, ಬಜಾಜ್ ಫಿನಾನ್ಸ್, ಅದಾನಿ ಪೋರ್ಟ್ಸ್ ಮತ್ತು ಬಜಾಜ್ ಫಿನ್ಸಾವ್ ಅತಿ ಹೆಚ್ಚು ನಷ್ಟ ಅನುಭವಿಸಿದರೆ JSW ಸ್ಟೀಲ್, ಹಿಂಡಾಲ್ಕೋ, ಟಾಟಾ ಸ್ಟೀಲ್, HCL ಟೆಕ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಲಾಭ ಮಾಡಿವೆ.
ಮಾರ್ಕೆಟ್ ಕುಸಿಯೋಕೆ ಅಮೆರಿಕ ಮತ್ತು ಇರಾನ್ ನಡುವಿನ ತಿಕ್ಕಾಟ ಮುಖ್ಯ ಕಾರಣ. ಇರಾನ್ ಮೇಲೆ ಇತಿಹಾಸದಲ್ಲೇ ಕಂಡು ಕೇಳರಿಯದ ಆರ್ಥಿಕ ಯುದ್ಧ ಸಾರ್ತೀವಿ ಅಂತ ಹೇಳಿ ಅಮೆರಿಕ ಹೇಳಿದೆ. ಟೆಹರಾನ್ನ ಎಲ್ಲ ಆರ್ಥಿಕ ನರನಾಡಿಗಳನ್ನು ಕಟ್ ಮಾಡ್ತೀವಿ ಅಂತ. ಇದರಿಂದ ಅಮೆರಿಕ ಚೀನಾ ನಡುವೆ ಕೂಡ ಈಗ ಆರ್ಥಿಕ ಯುದ್ಧ ಶುರು ಆಗುತ್ತೆ ನೆಕ್ಸ್ಟ್. ಯಾಕಂದರೆ ಚೈನಾ ಅತಿ ದೊಡ್ಡ ಖರೀದಿದಾರ ಇರಾನ್ ಆಯಿಲ್ದು. ಹಾಗಾಗಿ ಅವ್ರು ಹೇಳಿದ್ದಾರೆ ಬೇರೆ, ಚೈನಾ ಹೆಲ್ಪ್ ಮಾಡಬೇಕು ನಮಗೆ ಅಥವಾ ಸಹಕರಿಸಬೇಕು ಇದಕ್ಕೆ ಅಂಥೇಳಿ. ಹಾಗಾಗಿ ಈ ಜಗತ್ತು ಮತ್ತೆ ಇವರು ಟ್ರೇಡ್ ವಾರ್ ಅಮೆರಿಕ ಚೈನಾ ಶುರು ಆಗುತ್ತೆ ಅನ್ನೋ ಆತಂಕ ಕಾಡ್ತಾ ಇದೆ ಈಗ. ಇತ್ತ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ $92ಗಿಂತ ಮೇಲೇನೆ ಟ್ರೇಡ್ ಆಗ್ತಾ ಇತ್ತು. ಇನ್ನು BSEನಲ್ಲಿ ಒಟ್ಟು 1973 ಕಂಪನಿಗಳು ಗ್ರೀನ್ನಲ್ಲಿದ್ದರೆ 2467 ಕಂಪನಿಗಳು ರೆಡ್ನಲ್ಲಿದ್ವು. ಆ ಕಡೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಕುಸಿದು $95.74 ಆಗಿದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಭೀತಿ ಇನ್ನೂ ಕೂಡ ಫುಲ್ ಕಮ್ಮಿ ಆಗಿಲ್ಲ. ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಿರೋ ಹೊತ್ತಲ್ಲಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಮತ್ತೆ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಾಟ್ ಗೋಲ್ಡ್ ರೇಟ್ 0.5% ಜಾಸ್ತಿಯಾಗಿ ಪ್ರತಿ ಔನ್ಸ್ಗೆ $4,627 ತಲುಪಿದೆ. ಕಳೆದ ವಾರ 5%ಗಿಂತ ಹೆಚ್ಚು ಏರಿಕೆ ಕಂಡಿದ್ದ ಚಿನ್ನ ಈಗ ಮೇ 15ರ ನಂತರದ ಹೈಯೆಸ್ಟ್ ಲೆವೆಲ್ ಮುಟ್ಟಿದೆ. ಇತ್ತ US ಗೋಲ್ಡ್ ಫ್ಯೂಚರ್ಸ್ ಕೂಡ 0.1% ರೈಸ್ ಆಗಿದೆ. ಇನ್ನು ನಮ್ಮ ಭಾರತದಲ್ಲಿ ಕಳೆದ 1 ತಿಂಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿದೆ. ಜುಲೈ 24, 2026ರಿಂದ ಆಗಸ್ಟ್ 24, 2026 ನಡುವೆ ಬರೋಬ್ಬರಿ 12-13% ರೈಸ್ ಆಗಿದೆ. 10 ಗ್ರಾಮ್ 999 ಪ್ಯೂರಿಟಿ ಚಿನ್ನದ ಬೆಲೆ $1,43,000 ಚಿಲ್ಲರೆ ಇದ್ದಿದ್ದು $1,62,000 ದಾಟಿ ಅಂದ್ರೆ $18,000 ಅಧಿಕ ಹೆಚ್ಚಾಗಿದೆ. ಅದೇ ರೀತಿ 916 ಪ್ಯೂರಿಟಿ ಚಿನ್ನದ ರೇಟ್ $1,31,700 ಇದ್ದಿದ್ದು $1,48,500 ದಾಟಿ ಮೇಲಕ್ಕೆ ಹೋಗಿದೆ. ಸುಮಾರು $16,800 ಅಧಿಕ ಹೆಚ್ಚಾಗಿದೆ. ಇನ್ನು ಬೆಳ್ಳಿ ಕಳೆದ 1 ತಿಂಗಳಲ್ಲಿ $20,900 ಅಧಿಕ ಏರಿಕೆಯಾಗಿದೆ. ಸೀದಾ $2,45,391 ತಲುಪಿದೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.